ರಾತ್ರೋರಾತ್ರಿ ದುಷ್ಕರ್ಮಿಗಳಿಂದ ಹತ್ತಿ ಬೆಳೆ ನಾಶ. ಶಿರಾ ತಾಲೂಕಿನ ಬಂದಕುಂಟೆ ಗ್ರಾಮದ ಜುಂಜಣ್ಣ 2 ಎಕರೆಯಲ್ಲಿ ಕಾವೇರಿ ಸೀಡ್ಸ್ ವತಿಯಿಂದ ಬೀಜ ಪಡೆದು ಕ್ರಾಸ್ ಹತ್ತಿ ಬೆಳೆ ಬೆಳೆದಿದ್ರು. ಉತ್ತಮವಾಗಿ ಬೆಳೆದಿದ್ದ ಹತ್ತಿ ಬೆಳೆ ಮಂಗಳವಾರ ರಾತ್ರಿ ಯಾರೋ ದುಷ್ಕರ್ಮಿಗಳು 16 ಸಾಲು ಹತ್ತಿ ಬೆಳೆಯನ್ನ ಕಿತ್ತು ಹಾಕುವ ಮೂಲಕ ದುಷ್ಕೃತ್ಯ ಎಸಗಿದ್ದಾರೆ. ರೈತ ಕಂಗಾಲಾಗಿದ್ದು, ವೈಯಕ್ತಿಕ ದ್ವೇಷ ಇದ್ರೆ ನೇರವಾಗಿ ಮಾತನಾಡೋಣ, ಆದರೆ ಈ ರೀತಿ ಕೈಗೆ ಬಂದ ಫಸಲು ನಾಶ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಜುಂಜಣ್ಣನವರ ವಾದವಾಗಿದೆ. ಸುಮಾರು 6 ಲಕ್ಷ ರೂಪಾಯಿ ಈ ಹತ್ತಿ ಬೆಳೆಯಿಂದ ಆದಾಯ ಬರ್ತಾ ಇತ್ತು. ಇದೀಗ ಹತ್ತಿ ಗಿಡಗಳನ್ನ ಕಿತ್ತು ಹಾಕಿರುವುದು 2 ರಿಂದ 2.5 ಲಕ್ಷ ರೂಪಾಯಿ ನಷ್ಟವಾಗುತ್ತದೆ ಎಂದರು. ಸರ್, ಇದು ರಾತ್ರಿ ಒಂದು 12:30ವರೆಗೂ ನಾನು ಇಲ್ಲೇ ತೋಟದಲ್ಲಿದ್ದೆ. ನಾನು ನಿದ್ದೆ ಬರೋದಕ್ಕೆ ಸುಮ್ಮನೆ ಓಡಾಡ್ಕೊಂಡು ಬ್ಯಾಟ್ರಿ ಹಾಕೊಂಡು ಇಲ್ಲೆಲ್ಲ ಇದ್ದೆ. ನಾನು 12 ಗಂಟೆ ಮೇಲ್ಕೊಂಡು ನಿದ್ದೆ ಬಂತು. ಅವ ನಾವು ಮಲ್ಕೊಂಡೆ. ನಾನು ಪ್ರತಿದಿನ ನಾನು ಇದ್ದೇ ಇರ್ತೀನಿ. ಯಾಕಂದ್ರೆ ನಾನು ಮನೇನು ಇಲ್ಲೇ ಪಕ್ಕ ಇರೋದ್ರಿಂದ ನಾನು ನಿದ್ದೆ ಬರೋ ಟೈಮಾಗಲೆಲ್ಲ ಸುಮ್ಮನೆ ಓಡಾಡ್ಕೊಂಡು ಇದ್ದೇ ಇರ್ತೀನಿ. ನಾನು ಆದರೆ ರಾತ್ರಿ ನೋಡಿ ಈ ಥರ ಆಯ್ತು ಅಂತ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ. ಬೆಳಗಿನ ಜಾವ ಅಲ್ಲಿಗೂ ನಾನು ಲೇಟಾಗಿ ಮನಗಿನಲ್ಲ, 7 ಗಂಟೆಗೆ ಎದ್ದು ಬಂದೆ. 7 ಗಂಟೆಗೆ ಎದ್ದು ಬಂದ ತಕ್ಷಣ ಈ ಥರ ಆಯಿತು. ಅವಾಗ ಗಿಡ ನೋಡಿದ್ರು ಅವಾಗಲೇ ಫ್ರೆಶ್ಶು ಒಂದು 4:15 ಗಂಟೆಗೆ ಆಗಿರ್ತ ಕೃತ್ಯ ಮಾಡಿರ್ತಕ್ಕಂಥದ್ದು. ಇಲ್ಲ ಸರ್, ಅಂಥದ್ದು ನಾನು ಇಲ್ಲಿ ಯಾರು ಸ್ಥಳಕ್ಕೆ ಹೋದ್ರೆ ಯಾರೂ ಇಲ್ಲ. ನನಗೊಂದು ಸ್ವಲ್ಪ ಅನುಮಾನ ಇದೆ. ನೋಡೋಣ, ಕಂಪ್ಲೇಂಟ್ ಕೊಡ್ತೀನಿ. ಹಾಂ, ನಮ್ಮಿದ್ರಲ್ಲೇ ನನಗೊಂದು ಸ್ವಲ್ಪ ಅನುಮಾನ ಇದೆ. ನಾನು ಕಂಪ್ಲೇಂಟ್ ಕೊಡ್ತೀನಿ ಸ್ಟೇಷನ್ಗೆ. ಇಲ್ಲ, ಆ ಥರ ಕೂಡ ನನಗೆ ಮೊದಲಿಂದಲೂ ನನಗಿದೆ. ಮೊದಲಿಂದಲೂ ಇದೆ. ಸ್ವಲ್ಪ ವೈಯಕ್ತಿಕ ನಮಗೂ ಅವ್ರಿಗೂ ದ್ವೇಷ ಇದ್ದೇ ಇದ್ದಾವೆ. ಹಾಂ, ಅಣ್ತಮ್ಮಗಳೇ. ಅದರಿಂದ ನನಗೆ ಅವ್ರ ಮೇಲೆ ನಂಗೆ 100% ಏನು ಬರುತ್ತೋ ಯಾರು ಕಂಡ್ರು ಸರ್ ಅವರೆಲ್ಲ. ಆದರೆ ಅವರು ಅದು ಒಂಥರ ವಿಕೃತ ಮನಸ್ಥಿತಿ ಅವರು ಇದೆ. ನಾನು ಮೊದಲಿಂದಲೂ ಅದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ನನಗೇನೋ 100% ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಅಂತ ಹೊರಟಿದ್ದೀನಿ ಸ್ಟೇಷನ್ಗೆ. ಹೌದು, ಅದರಲ್ಲಿ 2 ಮಾತಿಲ್ಲ. ಹಾಂ, ತನಿಖೆ ಮಾಡಿರಿ ಅಂತ. ಇದು ಬೆಳೆ ಕಿತ್ತಾಕಿದ್ದಾರೆ, ಇದೊಂದು ತನಿಖೆ ಮಾಡಿರಿ ಅಂತಲೇ ನಾನು ಸ್ಟೇಷನ್ಗೆ ಕಂಪ್ಲೇಂಟ್. ಯಾಕಂದರೆ ಇದರಿಂದ ನಾನು ಇವತ್ತು ಸುಮ್ಮನಾದೆ ಅಂದರೆ ಇನ್ನು ಮುಖ್ಯದಂಥ ನಮ್ಮ ರೈತರು ಎಷ್ಟು ಜನ ಇವತ್ತು ಬೆಳೆ ಬೆಳೀತಾ ಇದ್ದಾರೆ. ಯಾರಿಗೂ ಈ ಥರ ಆಗಬಾರ್ದು. ಇದನ್ನು ನೋಡೋಣ, ಕೂಲಂಕುಷ ಪೊಲೀಸ್ನವರು ಯಾವ ರೀತಿ ತನಿಖೆ ಮಾಡಿ ನ್ಯಾಯ ಒದಗಿಸ್ತಾರೆ ನೋಡೋಣ. ಮುಂದೆ ಇನ್ನೊಬ್ರು ರೈತರಿಗೂ ಈ ಥರ ಅನ್ಯಾಯ ಆಗಬಾರ್ದು. ಹೆಂಗಿಲ್ಲಾರು ಈ ವರ್ಷ ಒಂದು 6 ಲಕ್ಷ ನಾನು ಪ್ರಾಫಿಟ್ ತಗೋಬೇಕು ನಾನು ಇದ್ದಿದ್ದು. ಆಲ್ರೆಡಿ ಒಂದು 2.5-3 ಲಕ್ಷ ರೂಪಾಯಿ ನನಗೆ ಲಾಸ್ ಆಗಿದೆ ಸರ್. ಹಾಂ, ನಾನು ಅಷ್ಟು ಪ್ರಾಫಿಟ್ ತೆಗಿಬೇಕಂತ ನನಗೆ ಬಂದೇ ಬರೋದು. ಈಗ ಒಂದು ಅರ್ಧಕ್ಕರ್ಧ ಹೋಯ್ತು ಸರ್. ನನಗೆ ಒಂದು 2.5-3 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ. ಹಾಂ, ಕಂಪ್ನಿಯವರು ಬಂದಿದ್ರು. ಕಂಪ್ನಿಯವರು ಬಂದು ಪ್ಲಾಟ್ ನೋಡಿ, ನಿಂದೆ ಫಸ್ಟ್ ಪ್ಲಾಟ್ ಗಣಪ, ಈ ನಾವು ಗೋಯ್ನಹಳ್ಳಿ ಬಂದ್ಕೋಟೆ ಕೊಟ್ಟಿರೋ ಪ್ಲಾಟಲ್ಲಿ ಮುಂಜಾಗ್ರತೆ ನೀಟಾಗಿ ಕೆಲಸ ಮಾಡಿದ್ದ. ಚೆನ್ನಾಗೈತೆ ಬೆಳೆ ಮಾತ್ರ. ನಿಂದೆ ಫಸ್ಟ್ ಬೆಳೆ ಅಂತಲೇ ನನಗಿದೆ. ಹಾಂ, ಎಷ್ಟೇ ಹತ್ರ ಬೆಳೆದಿತ್ತು ಸರ್. ಅದು ಇಷ್ಟೇ ಹತ್ರ ಬೆಳೆದಿತ್ತು. ನೆನ್ನೆ ದಿನ ಕಂಪ್ನಿಯವ್ರು ಬಂದು ಎಲ್ಲ ನೋಡ್ಕೊಂಡು ಹೋಗಿ ಒಳ್ಳೆ ಪ್ಲಾಟ್ ಅಪ್ಪ, ಒಳ್ಳೆ ಚೆನ್ನಾಗಿ ಮಾಡಿದ್ದ ಅಂತ ಹೇಳಿದ್ರು. ಅಲ್ಲಿ ನೆನ್ನೆ ಬಂದು ಹೇಳೋ ರಾತ್ರಿ ನೋಡಿರಿ ಈ ಥರ ಆಗೋಗ್ಬಿಟ್ಟಿದೆ ಸರ್. ಇದೆ ಸರ್. ಹಾಂ, ತಿರುಗಿ ಇಲ್ಲಿ 8 ಸಾಲು, ಆ ಕಡೆ 8 ಸಾಲು, ಒಟ್ಟಿಗೆ ಏನು ಒಂಥರ ಕಳ್ಳೆಗಳ ಕಿತ್ಬಿಟ್ರಿ ಸರ್. ಕುಕೊಂಡೆಲ್ಲ ಮನುಷ್ಯ ಮಾಡಿರೋದು. ಅದು ಚಪ್ಪಲಿ ಹಾಕ ಬಂದಿಲ್ಲ, ಅವರು ಬರೇ ಕಾಲಲ್ಲೇ ಬಂದಿದ್ದಾರೆ. ಮೇಲಾಗೇನೋ ಅವರು ವಯಸ್ಸಲ್ಲೇನು ಇದು ದೊಡ್ಡರಲ್ಲ. ಮೇಲಾಗಿ ಚಿಕ್ಕ ವಯಸ್ಸಿನ ಒಂದು ಮನಸ್ಥಿತಿ, ಚಿಕ್ಕ ವಯಸ್ಸಿನವರೇ ಅವ್ರ ಹೆಜ್ಜೆ ಗುರುತುಗಳೆಲ್ಲ ತುಂಬ ನಾನು ಅಬ್ಸರ್ವ್ ಮಾಡಿದ್ದೀನಿ ಎಲ್ಲನ. ನನಗೇನೋ ಪಕ್ಕ ನನಗೆ ಅನುಮಾನ ಪಟ್ಟಿದ್ದು ಪಾರ್ಟಿಗಳೇ ಈ ಥರ ಮಾಡಿದ್ದಾರೆ ಅನ್ನೋದು ನನಗೆ ತುಂಬ ನಂಬಿಕೆ ಐತೆ ನನಗೆ. ಇಲ್ಲ, ಆ ಥರ ಮನಸ್ಥಿತಿ ಇರೋರು ಯಾರೂ ಇಲ್ಲ. ನನ್ನ ಇಲ್ಲಿ ಏನಾಗತ್ತಪ್ಪ ಅಂದರೆ ನಮ್ಮಿದ್ರಲ್ಲೇ ಆಯ್ತು ಎಂಬುದು ನನ್ನ ಒಂದು ಭಾವನೆ. ಇದಂತೂ ಸತ್ಯ. ಇಲ್ಲ, ಮೊದಲಿಂದಲೂ ಇದೆ. ನಾನು ಚೈಲ್ಡ್ಹುಡ್ಡಿಂದಲೂ ಇದೆ. ಹಾಂ, ಅದು ನಾನು ತುಂಬ ಎಲ್ಲ ಸ್ಟೇಷನ್ ಆಗಲ್ಲ 2-3 ಸರಿ ನಾನು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಏನು ಸಿಗುತ್ತೋ ನೋಡೋಣ. ಪೊಲೀಸ್ನವರು ತನಿಖೆ ಮಾಡಲಿ. ಹಾಂ, ಅವ್ರು ಕ್ರಮ ತಗೊಂಬ್ಲಿ. ಅವರು ಗೊತ್ತಾ, ಅವ್ರಿಗೆ ದಾರಿ ಮಾರ್ಗ ಅವ್ರಿಗೆ ಎಷ್ಟಿರ್ತಾವೆ ಅವ್ರಿಗೆ ಇಂಥವೆಲ್ಲ ಎನ್ಕ್ವೈರಿ ಮಾಡಿದ್ರೆ ಕಂಪ್ಲೇಂಟ್ ಕೊಡೋದಂತ ನಾನು ಪಟ್ಟಣ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ನೋಡೋಣ. ಏನು ಹೇಳೋಕ್ಕಾಗ ನಮ್ಮ ಕೈಲ. ಅದು ನಮ್ಗೆ ಅದು ಯಾವ ಥರ ಅಂದರೆ ಅವ್ರನ್ನ, ಯಾಕಂದ್ರೆ ರೈತರು ಎಲ್ಲರೂ ರೈತರೇ. ಅವ್ರು ಎಷ್ಟು ಆಸೆ ಆಕಾಂಕ್ಷೆ ಇಟ್ಕೊಂಡು ಇಂಥವೆಲ್ಲ ಬೆಳೆಗಳನ್ನ ನಾವು ಏನೋ ನಾಲ್ಕರಂತೆ ಬಾಳಬೇಕು, ಬದುಕಬೇಕು. ಒಬ್ರಿಗೆ ಮೋಸ ಮಾಡಿದ್ರೆ ಮೋಸ್ಕರ ಅನಿಸ್ಕೊಂಬದಕ್ಕೆ ನಾವು ಕಷ್ಟಪಟ್ಟು ದುಡ್ದ ಕಡೆ ಅವನು ಸಾಧನೆ ಮಾಡ್ದಂಗೆ ಕಡೆ ಅಂತ ಅನಿಸ್ಕೋಕೆ ಬಿಟ್ಟರೆ ಇಂಥ ಲೋಫರ್ ಬಾಳು, ಇಂಥ ಲೋಫರ್ ಬದುಕು ಮಾಡಿ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಈ ಸರಿ ಇತ್ತಾಗ ನಾನು ಅಷ್ಟೇ ನಾನು ಬೆಳೆದೆ ಅಲ್ವ, ನಾನು ಬೆಳಿತೀನಿ. ಆದರೆ ಇವು ಪಾಪ ಇಂಥ ಅನ್ಯಾಯ ಯಾರಿಗೂ ಆಗಬಾರ್ದು. ನಮ್ಮ ರೈತರಲ್ಲಿ ಎಲ್ಲರಿಗೂ ನಾವು ಮನವಿ ಮಾಡ್ತೀನಿ, ನಿಮ್ಮ ಹತ್ತಿ ಗಿಡದ ವಿಚಾರದಲ್ಲಿ ತುಂಬ ಕೇರ್ ತೊಗೊಳ್ರಿ. ಯಾಕಂದರೆ ಹೊಟ್ಟೆ ಕಿಚ್ಕೊಳ್ಳೋರು ತುಂಬ ಜನ ಇರ್ತಾರೆ. ನಮ್ಮಲ್ಲೇ ನಾವು ಹೊರಗಿನವ್ರು ಯಾರೂ ಬರೋದಿಲ್ಲ. ಭಾರಿ ಕೇರ್ ಆಗಿರ್ರಿ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿಸ್ತಾ ಇರೋದು. ನಾನು ತಾವು ಎಲ್ಲರೂ ಎಚ್ಚೆತ್ಕೊಂಡು ಬೆಳೆ ಬೆಳೀರಿ, ಹುಷಾರಾಗಿರ್ರಿ. ಅಂದರೆ ಬಂದಕುಂಟೆ ಗ್ರಾಮ ಪಂಚಾಯತಿ ಬಂದಕುಂಟೆ ಸರ್ವೆ ನಂಬರಿಗೆ ಸೇರಿದಂಥ ಇದು ಸ್ಥಳವಾಗಿದ್ದು, ಇಲ್ಲಿ ದುಷ್ಕರ್ಮಿಗಳು
ನಾವು ರಾತ್ರಿ 12 ಗಂಟೆ ತನಕ ಇಲ್ಲೇ ಕಳ್ಳ ಕಳೆದು ಎಲ್ಲ ಬೆಳೆಗಳ ಚೆನ್ನಾಗಿ ನೋಡ್ಕೊಂಡು ಇದ್ದು 12 ಗಂಟೆ ಮೇಲ್ಪಟ್ಟು ನಾವು ಮನೆ ಕಂಡಾಗ ಹೋದಾಗ ಇಲ್ಲಿ ಬಂದು ದುಷ್ಕರ್ಮಿಗಳು ಅವರ ಪರ್ಸ್ನಲ್ ವಿಚಾರವಾಗಿ ಅಣ್ಣ ತಮ್ಮಗಳ ವೈಫಲ್ಯತೆಯಿಂದ ಅವರೇನೋ ಪರ್ಸ್ನಲ್ ಆಗಿದ್ದು ಈ ಥರ ಕೆಲಸ ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಇದು ಯಾರಿಗೂ ಶ್ರೇಯಸ್ಸಲ್ಲ. ಇದು ಅವರು ಬೆಳೆ ಮಾಡಿ ಅದು ಕಷ್ಟ ಏನು ಅಂತ ಅವ್ರಿಗೆ ತಿಳಿದುಪಟ್ಟಾಗ ಇದು ನಾವು ಮಾಡಿರೋದು ಸರಿ ತಪ್ಪು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಇದು ಯಾವುದೇ ಥರವಾಗಿ ಯಾರೇ ಆಗಲಿ ದ್ವೇಷ ಇತ್ತ ಬಂದು ಕೇಳಿ ಕೂತ್ಕೊಂಡು ಮಾತಾಡಿ ಈ ಥರ ಬದುಕು ಈ ಥರ ಕೆಲಸಗಳನ್ನ ಯಾವತ್ತೂ ಮಾಡಲೂಬಾರ್ದು, ಮಾಡೋದು ಇದು ಸರಿಯಲ್ಲ ಅಂತ ಹೇಳಿ ನಾನು ಹೇಳ್ತೀನಿ. ಬಂದಕುಂಟೆ ಗ್ರಾಮ ಪಂಚಾಯತ್ ಜುಂಜಣ್ಣನವರಿಗೆ ಸೇರಿದಂಥ ಇದು ಪ್ಲಾಟು. ಇದು ಕಮ್ಮಿ ಅಂದರೂ ಒಂದು 2.5-3 ಲಕ್ಷದ ನಷ್ಟದ್ದು ಇದು ಬದುಕು. ಇದು ಸಣ್ಣ ಮಕ್ಕಳಿಂದ ಹುಟ್ಟಿಸಿ ಬೆಳೆಸಿ ನಾವು ಮುಂದೆ ಫಸಲು ತಗೋ ವಿಚಾರವಾಗಿ ಇದನ್ನು ಮಾಡಿದ್ದಾರೆ. ಇದು ಮಾಡೋದು ಸರಿಯಲ್ಲ. ಇದು ಯಾರೇ ಆಗಲಿ ಯಾರು ಮಾಡೋದು ಅಲ್ಲ, ಇದು ಸರಿ ಬದುಕಲ್ಲ. ಇದು ಇಷ್ಟು ಹೇಳ್ತೀನಿ.